ಎಲ್ಲರಿಗೂ ಆಸೆ ಇರುತ್ತೆ ನಮ್ಮ ಒಂದು ಫೇಸು ಅಂದರೆ ನ್ಯಾಚುರಲ್ ಆಗಿ ಗ್ಲೋ ಬರಬೇಕು ಅಂತ. ಅಂದರೆ ಯಾವುದೇ ಒಂದು ಕೆಮಿಕಲ್ ಪ್ರಾಡಕ್ಟ್ಸ್ ಇಲ್ಲದೆ ನಮ್ಮ ಮುಖನ ಚೆನ್ನಾಗಿ ಮಾಡ್ಕೋಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಅಂದರೆ ಯಂಗ್ ಲುಕ್ಕಿಂಗ್ ಸ್ಕಿನ್ ಇರಬೇಕು ಅಂತ ಅಲ್ವಾ? ಸೊ ಏನಾಗುತ್ತೆ ಅಂದರೆ ಜಾಸ್ತಿ ಕೆಮಿಕಲ್ಸ್ ನಾವು ಹಾಕೊಂಡಾಗ ಮುಖ ಎಲ್ಲ ಡಲ್ನೆಸ್ ಥರ ಕಾಣುತ್ತೆ, ಪಿಗ್ಮೆಂಟೇಷನ್ ಬರೋ ಚಾನ್ಸಸ್ ಇರುತ್ತೆ, ಪ್ಲಸ್ ಡಾರ್ಕ್ ಸ್ಪಾಟ್ಸು ಪಿಂಪಲ್ಸ್ ಎಲ್ಲ ಬರುತ್ತೆ. ಸೊ ನ್ಯಾಚುರಲ್ ಆಗಿ ಹೇಗೆ ಏನಾರ ಒಂದು ರೆಮಿಡಿ ಇದೆಯಾ ಅಂತ ನೀವು ಕೇಳಿದ್ರೆ, ಸೊ ನಾನು ಒಂದು 4-5 ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನು ಫೇಸ್ ಬ್ಯೂಟಿದು ಮಂತ್ರನ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದು ಯಾವ ಒಂದು ಟೆಕ್ನಿಕ್ ಆಗಿರುತ್ತೆ ಅಂದರೆ ನಿಮ್ಮ ಒಂದು ಬ್ಯೂಟಿನ ಎನ್ಹ್ಯಾನ್ಸ್ ಮಾಡುತ್ತೆ, ಅಂದರೆ ಚಾರ್ಮ್ ಬರಂಗೆ ಮಾಡುತ್ತೆ, ಮುಖದಲ್ಲಿ ಗ್ಲೋ ಬರಂಗೆ ಮಾಡುತ್ತೆ. ಓಕೆನಾ? ಸೊ ಏನು ಮಾಡಬೇಕು ಅಂದರೆ ನೀವು ಫಸ್ಟ್ನೇ ಮೆಥಡು ಹೇಳ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ನೇ ಮೆಥಡ್ ಏನು ಅಂದರೆ ನಾನು ಏನು ಬರ್ಕೊಂಡಿದ್ದೀನಿ ನೋಡಿ, 8 ಅಂತ. ಸೊ ಯಾರೋ ಕೆಲವರು ಕೇಳ್ತಾ ಇದ್ರಿ ಅಲ್ಲ ನನಗೆ. ಸೊ ಕೆಲವರೆಲ್ಲ ಇವಾಗ ಜಾಯಿನ್ ಮಾಡಿರ್ತೀರಾ, ಅಂದರೆ ಇವಾಗ ಸಬ್ಸ್ಕ್ರೈಬರ್ಸ್ ಆಗಿರ್ತೀರಾ ನನಗೆ. ಸೊ ನಿಮಗೆ ಗೊತ್ತಿರಲ್ಲ ಇದ್ರ ಬಗ್ಗೆ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ 8 ಅಂತ ಬರ್ಕೋಬೇಕಾಗತ್ತೆ. ಇದು ವೀನಸ್ ಮೌಂಟ್ ಅಂತಾರೆ, ಶುಕ್ರದ ಮೌಂಟ್ ಆಗಿರುತ್ತೆ. ಸೊ ಈ ಒಂದು ಜಾಗದಲ್ಲಿ ಹುಡುಗಿರಾದರೆ ಎಡಗೈಯಲ್ಲಿ ಮಾಡ್ಕೊಳ್ಳಿ, ಹುಡುಗರಾದರೆ ಬಲಗೈಯಲ್ಲಿ ಮಾಡ್ಕೊಳ್ಳಿ. ಸೊ ಇಬ್ರಿಗೂ ಆಗುತ್ತೆ. ಓಕೆನಾ? ಸೊ 8 ಅಂತ ಇಲ್ಲಿ ಬರ್ಕೋಬೇಕು. ಮತ್ತು ಕೆಳಗಡೆ 1176 ಅಂತ ರಿಸ್ಟ್ ಮೇಲೆ ಬರೀಬೇಕು. ಈ ಕೈದು ಕೆಳಗಡೆ ನಾನು ಏನು ಬರೆದಿದ್ದೀನಿ 1176 ಅಂತ. ಸೊ ಆ್ಯಕ್ಚುಲಿ ಇದು ವಿಡಿಯೋದಲ್ಲಿ ಹಂಗೆ ಉಲ್ಟಾ ಕಾಣಿಸುತ್ತೆ, ನಂದು ಇದು ಎಡಗೈನೇನೆ. ಓಕೆನಾ? ಸೊ ತುಂಬ ಜನ ಕನ್ಫ್ಯೂಸ್ ಆಗಿದ್ರಿ ಬಲಗೈನಾ ಅಂತ. ಇದು ಎಡಗೈಯೇ. ಓಕೆನಾ? ಹುಡುಗಿಯರಿಗೆ ಎಡಗೈಯಲ್ಲೇ ಬರೀಬೇಕು. ಸೊ 8 ಅಂತ ಬರೀಬೇಕು. ಇದೇನು ಅಂದರೆ ನಮಗೆ ದುಡ್ಡು ಕಾಸೂ ಇಂಪ್ರೂವ್ಮೆಂಟ್ ಮಾಡುತ್ತೆ, ಪ್ಲಸ್ ಶುಕ್ರನ ಇಂಪ್ರೂವ್ಮೆಂಟ್ ಮಾಡಿದಾಗಲೇ ನಮ್ಮ ಸ್ಕಿನ್ನಲ್ಲಿ ಗ್ಲೋ ಬರೋದು. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಫಸ್ಟು ನಮ್ಮ ಒಂದು ಶುಕ್ರನ ನಾವು ಇಂಪ್ರೂವ್ ಮಾಡ್ಕೊಂಡಾಗ ಆವಾಗ ಮುಖದಲ್ಲಿ ಆಟೋಮೆಟಿಕ್ಕಾಗಿ ಚಾರ್ಮ್ ಆಗಲಿ, ಗ್ಲೋ ಬರೋದಾಗಲಿ, ಬೆಳ್ಳಗಾಗೋದಾಗಲಿ ಎಲ್ಲ ಆಗುತ್ತೆ. ಓಕೆನಾ? ಸೊ ನೋಡಿ, ನಾನು ಜಸ್ಟ್ ಯಾವುದೋ ಒಂದು ನಾನು ಹೇಳಿದ್ನಲ್ಲ ಜೋವಿಸ್ದು ಸನ್ಸ್ಕ್ರೀನ್ ಮಾತ್ರ ಹಾಕಿರೋದು, ನಾನು ಅದೊಂದೇ ಹಾಕಿರೋದು, ಬಟ್ ಇಷ್ಟು ಗ್ಲೋ ಬರುತ್ತೆ. ಸೊ ಅದನ್ನೇ ಹೇಳ್ತಾ ಇರೋದು ನಾನು. ಓಕೆನಾ? ಸೊ ಕೆಲವು ರೆಮಿಡೀಸ್ ನಾನು ಹೇಳ್ಕೊಡೋದೆಲ್ಲ ಫಾಲೋ ಮಾಡ್ಕೊಂಬನ್ನಿ. ನಾನು ವ್ಲಾಗ್ಸಲ್ಲಿ ಎಷ್ಟೊಂದು ವೀಡಿಯೋಸ್ ಮಾಡಿದ್ದೀನಿ ಬ್ಯೂಟಿ ಬಗ್ಗೆ. ಸೊ ಅದೆಲ್ಲ ನೋಡೋದು ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ? ಸೊ ಇಲ್ಲೇನು ಬರೋದ್ರಿ 1176 ಯಾವ ಒಂದು ಅಂದರೆ ಮ್ಯಾನಿಫೆಸ್ಟೇಷನ್ ನಂಬರ್ ಇದು. ಓಕೆನಾ? ಸೊ ಮ್ಯಾನಿಫೆಸ್ಟೇಷನ್ ನಂಬರು ಅಂದರೆ ನೀವು ಯಾವುದಕ್ಕೆ ಬೇಕಾದ್ರೆ ಕೇಳ್ಕೊಬೋದು. ಬ್ಯೂಟಿ ಕೇಳ್ಕೊಬೋದು, ಕೂದಲು ಕೇಳ್ಕೊಬೋದು, ದುಡ್ಡುಗೋಸ್ಕರ ಕೇಳ್ಕೊಬೋದು, ಎಜುಕೇಷನಿಗೆ ಕೇಳ್ಕೊಬೋದು, ಮದುವೆ ಆಗಬೇಕು ಅಂತ ಕೆಲವರೆಲ್ಲ ಕೇಳ್ತಿರ್ತೀರಲ್ಲ, ಸೊ ಅದಕ್ಕೂ ಕೇಳ್ಕೊಬೋದು, ಈವನ್ ಜಾಬ್ ಸಿಗೋದಕ್ಕೆ. ಸೊ ಎಲ್ಲದಕ್ಕೂ ಯೂನಿವರ್ಸಲ್ ಕೋಡ್ ನಂಬರ್ ಒಂದೇ ಒಂದು 1176 ಅಂತ. ಸೊ ನೀವು ಇದು ಬ್ಲೂ ಕಲರ್ ಇಂಕಲ್ಲೇ ಬರೀಬೇಕು, ರಿಸ್ಟ್ ಮೇಲೆ ಬರೀಬೇಕು, ಆವಾಗಲೇ ಬೇಗ ನಿಮಗೆ ಕ್ಲಿಕ್ ಆಗುತ್ತೆ. ಸೊ ಡೈಲಿ ಈ ಥರ ಬರ್ಕೊಳ್ಳಿ, ಜಸ್ಟ್ ನಂಬರ್ ಬರೆಯೋದಷ್ಟೇ, ಇನ್ನೇನು ಮಾಡೋಂಗಿಲ್ಲ. ಓಕೆನಾ? ನಂಬರ್ ಬರೆದ್ಮೇಲೆ ನಿಮ್ಮ ವಿಶ್ನ ಏನಿದೆಯೋ ಅದನ್ನು ಮನಸ್ಸಲ್ಲಿ ಅಂದ್ಕೊಳ್ಳಿ, ಅಥವಾ ಜೋರಾಗೂ ಅಂದ್ಕೋಬೋದು. ಸೊ ಅದಾಯ್ತಾ ಫಸ್ಟ್ನೇ ಟಿಪ್ಪು. ಸೊ ಎರಡನೇದೇನು ಅಂದರೆ ನಂದು ವ್ಲಾಗ್ಸಲ್ಲಿ, ಹಳೆ ವ್ಲಾಗ್ಸಲ್ಲಿ ನೋಡಿ ನಾನು ಆಲ್ರೆಡಿ ಮಾಡಿದ್ದೀನಿ. ಏನು ಅಂದರೆ ಇಂದ್ರಾಣಿ ತ್ರಿಪುರ ಸುಂದರಿ ಅಂತ. ಆಮೇಲೆ ನಾನು ವಿಡಿಯೋ ಕೊನೆಯಲ್ಲಿ ನಾನೊಂದು ಪೇಪರಲ್ಲಿ ಬರೆದುಬಿಟ್ಟು ತೋರಿಸ್ತೀನಿ ಯಾವುದ್ಯಾವುದು ಮಂತ್ರಗಳು ಅಂತ. ಫಸ್ಟ್ ಹಾಗೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಂಬನ್ನಿ. ಸೊ ಎರಡನೇದೇನು ಅಂದರೆ ಇಂದ್ರಾಣಿ ತ್ರಿಪುರ ಸುಂದರಿ ಅಂತ. ಇದು ಯಾವ ದೇವರು ಅಂದರೆ ಲಲಿತಾ ಪರಮೇಶ್ವರಿ ದೇವ್ರದ್ದು. ಓಕೆನಾ? ಸೊ ನಮ್ಮ ಒಂದು ಕನ್ನಡ ಇದರಲ್ಲಿ ಹೇಳ್ಬಿಡ್ತೀನಿ, ಸೊ ಕನ್ನಡದವ್ರಿಗೆ ಅರ್ಥ ಆಗಂಗೆ ಲಲಿತಾ ದೇವಿದು. ಸೊ ಯಾವ ದೇವರು? ರಾಜರಾಜೇಶ್ವರಿ ದೇವ್ರದ್ದು ಬರುತ್ತೆ. ಇವಾಗೆಲ್ಲ ಕಡೆ ನೋಡಿದ್ದೀರಲ್ಲ, ರಾಜರಾಜೇಶ್ವರಿ ದೇವ್ರದ್ದು ತುಂಬಾ ಬ್ಯೂಟಿಫುಲ್ ಆಗಿರುವ ದೇವರು. ಓಕೆನಾ? ಅಂದರೆ ಸುಂದರವಾಗಿರುವ ದೇವರು. ಅದಕ್ಕೆ ನೋಡಿ ಲಲಿತಾ ಸಹಸ್ರನಾಮ ನಾವು ಯಾವಾಗ ಓದ್ತೀವೋ ನಮ್ಮ ಮುಖದಲ್ಲಿ ಚಾರ್ಮ್ ಬರುತ್ತೆ. ಮತ್ತು ಮ್ಯೂಸಿಕ್ ಕಲ್ತಿರೋರೆಲ್ಲ ನೋಡಿ ಒಡವೆಗಳೆಲ್ಲ ಚೆನ್ನಾಗಿ ಹಾಕ್ಕೊಂಡಿರ್ತಾರೆ, ಅಬ್ಸರ್ವ್ ಮಾಡಿಬೇಕಾರೆ. ಯಾಕೆ ಅಂದರೆ ಅವ್ರಿಗೆ ಶುಕ್ರ ದೆಸೆ ಸೇರ್ಕೊಳ್ತಾ ಬರುತ್ತೆ. ಯಾಕೆಂದರೆ ಅವರು ಲಕ್ಷ್ಮೀ ದೇವ್ರದ್ದು ಶ್ಲೋಕಗಳೆಲ್ಲ ಹೇಳ್ತಾರೆ, ಪ್ಲಸ್ ಇದು ಲಲಿತಾ ಸಹಸ್ರನಾಮ ಎಲ್ಲ ಹೇಳೋದ್ರಿಂದ ಆಟೋಮೆಟಿಕ್ಕಾಗಿ ಅವ್ರಿಗೆ ಶುಕ್ರ ದೆಸೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಅವ್ರದ್ದು ಮುಖದಲ್ಲಿ ಚಾರ್ಮ್ ಬರುತ್ತೆ. ನೋಡಿ ಎಲ್ಲರೂ ಬೇಕಾರೆ ಮ್ಯೂಸಿಕ್ ಹೇಳೋರು, ಹಾಡು ಹೇಳೋರೆಲ್ಲ ನೋಡಿ ಒಂದು ಸ್ವಲ್ಪ ಮುಖದಲ್ಲಿ ಗ್ಲೋ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ತುಂಬ ಜನಕ್ಕೆ ಪಿಂಪಲ್ಸು ಇದು ಏನೂ ಇರಲ್ಲ, ಅಬ್ಸರ್ವ್ ಮಾಡಿಬೇಕಾರೆ ಅವಾಗ ಗೊತ್ತಾಗುತ್ತೆ ನಿಮಗೆ. ಓಕೆನಾ? ಸೊ ಅವ್ರ ಮುಖ ಒಂಥರ ಶೈನಿಂಗ್, ಎಷ್ಟೇ ಅವ್ರಿಗೆ ಕಪ್ಪು ಬಣ್ಣ ಇರ್ಬೋದು, ಏನೇ ಇರ್ಬೋದು, ಮುಖದಲ್ಲಿ ಒಂದು ಕಳೆ ಅನ್ನೋದು ಎದ್ದು ಕಾಣಿಸ್ತಾ ಇರುತ್ತೆ. ಓಕೆನಾ ಫ್ರೆಂಡ್ಸ್? ಇದಾಯ್ತಾ? ಸೊ ಎರಡನೇದೇನು ಅಂದರೆ ಇಂದ್ರಾಣಿ ತ್ರಿಪುರ ಸುಂದರಿ ಅಂತ. ಸೊ ಇದನ್ನು ನೀವು ಯಾವಾಗ ಹೇಳ್ಕೋಬೇಕು ಅಂದರೆ ರಾತ್ರಿ ಮಲಗ್ತೀರ ನೋಡಿ, ಆವಾಗ ಚಾಂಟ್ ಮಾಡಿದ್ರೆ ಏನು ಅಂದರೆ, ಸೊ ನೀವೇನು ಮಾಡ್ಬೋದು ಅಂದರೆ ಕೂತ್ಕೊಂಡು ಬೇಕಾದ್ರೆ ಹೇಳ್ಬಿಟ್ಟು 108 ಸಲ ಕೂತ್ಕೊಂಡು ಹೇಳ್ಬೋದು.
ಇಲ್ಲ ಅಂದರೆ ಮಲಗಿರ್ತೀರಲ್ಲ, ಮಲಗುವಾಗಲೂ ಅಷ್ಟೇ ನೀವು ಬೇಕಾದ್ರೆ ಏನು ಮಾಡಿ ಅಂದರೆ ನಿಮ್ಮ ಇಯರ್ಫೋನ್ಸ್ ಇರುತ್ತಲ್ಲ, ಹೆಡ್ಫೋನ್ಸ್ ಬರುತ್ತೆ ನೋಡಿ, ಸೊ ಅದರಲ್ಲಿ ನಿಮ್ಮ ವಾಯ್ಸಲ್ಲೇ ಇರಬೇಕು, ಓಕೆನಾ. ಸೊ ನೀವೇ ಒಂದು ರೆಕಾರ್ಡ್ ಮಾಡಿ, ವಾಯ್ಸ್ ರೆಕಾರ್ಡರ್ ಅಂತ ಇರುತ್ತಲ್ಲ ಎಲ್ಲರ ಫೋನಲ್ಲೂ, ಸೊ ಅದನ್ನು ರೆಕಾರ್ಡ್ ಮಾಡಿಬಿಟ್ಟು ಇಂದ್ರಾಣಿ ತ್ರಿಪುರ ಸುಂದರಿ ಅಂದ್ಬಿಟ್ಟು ನೀವು ಹೇಳ್ದಂಗೆ ಇರುತ್ತೆ. ಆವಾಗ ನಿಮ್ಮ ಸಬ್ ಮೈಂಡಲ್ಲಿ ಹೋಗಿ ಅದು ಕೂತ್ಕೊಳ್ಳುತ್ತೆ ನಿಮ್ಮ ವಾಯ್ಸ್ ಇರೋದ್ರಿಂದ, ಸೊ ಅದು ಕನೆಕ್ಟ್ ಆಗುತ್ತೆ, ಓಕೆನಾ. ಇಂದ್ರಾಣಿ ತ್ರಿಪುರ ಸುಂದರಿ ಅಂದಾಗ ಮುಖದಲ್ಲಿ ಚಾರ್ಮ್ ಬರುತ್ತೆ, ಅಂದರೆ ಗ್ಲೋ ಬರುತ್ತೆ, ಪಿಂಪಲ್ಸು ಪಿಗ್ಮೆಂಟೇಷನ್ ಎಲ್ಲ ಕಡಿಮೆ ಹಾಕೊಂಡು ಬರುತ್ತೆ. ಅದಾಯ್ತಾ 2ನೇ ಟಿಪ್ಪು. 3ನೇ ಟಿಪ್ ಹೇಳ್ತೀನಿ ಬನ್ನಿ. 3ನೇ ಟಿಪ್ ಏನು ಅಂದರೆ, ಬೆಳಗ್ಗೆ ನೀವು ಎದ್ದೇಳ್ತೀರಲ್ಲ, ಎದ್ದ ತಕ್ಷಣ ಕನ್ನಡಿ ಮುಂದೆ ಬಂದುಬಿಟ್ಟು ಐ ಆಮ್ ಸೋ ಬ್ಯೂಟಿಫುಲ್ ಅಂದ್ಕೊಂಡು ಹೇಳ್ಕೊಳ್ಳೇಬೇಕು. ನಾನಿದು ಯಾವಾಗಲೂ ಮಾಡ್ತೀನಿ. ನಾನು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀನಿ ಗೊತ್ತಾ, ಜಸ್ಟ್ ನಾನು ಹೇಳಿದ್ನಲ್ಲ, ಕೈನ ಹಿಂಗೆ 2 ಉಜ್ಜಿಬಿಟ್ಟು ಕಣ್ಣತ್ರ ಹಿಂಗೆ ಇಟ್ಕೊಂಡು 2 ಕಾಲನ್ನು ಒಟ್ಟಿಗೆ ಇಳಿಸ್ತೀನಿ ಮಂಚದಿಂದ. ಅದಾದಮೇಲೆ ಮಿರರ್ ಹತ್ರನೇ ಅಂದರೆ ದೇವ್ರನ್ನ ನಮಸ್ಕಾರ ಮಾಡ್ತೀನಿ, ಫಸ್ಟ್ ದೇವ್ರದ್ದು ನಮಸ್ಕಾರ ಮಾಡಿ ಮಿರರ್ ಹತ್ರ ಬಂದುಬಿಟ್ಟು ಐ ಆಮ್ ಸೋ ಬ್ಯೂಟಿಫುಲ್ ಅಂತ ಹೇಳ್ಕೊಂಡಿರ್ತೀನಿ. ಎಷ್ಟು ಸಲ ಹೇಳ್ಕೊಂಡಿರ್ತೀನಿ? 21 ಟೈಮ್ಸ್ ಡೈಲಿ ಮಾಡ್ತೀನಿ ನಾನು, 21 ಸಲ ಹೇಳ್ಕೊಂಡಿರ್ತೀನಿ. ಸೊ ನಿಮಗೆಲ್ಲ ಫನ್ನಿ ಅನಿಸ್ಬೋದು, ಬಟ್ ಇದು ಫ್ಯಾಕ್ಟ್, ನಿಜ, ಓಕೆನಾ. ಸೊ ಅದರಿಂದ ಚಾರ್ಮ್ ಬರುತ್ತೆ. ಯಂಗರ್ ಲುಕಿಂಗ್ ಸ್ಕಿನ್ ಯಾರಿಗೆ ಬೇಕು ಅಂತ ಕಾಯ್ತಾ ಇದ್ದೀರೋ ಇದೆಲ್ಲ ಫಾಲೋ ಮಾಡಿ, ಓಕೆನಾ. ಸೊ ಏನು ಅನ್ಕೋಬೇಕು, ಐ ಆಮ್ ಸೋ ಬ್ಯೂಟಿಫುಲ್ ಅಂತ ಒಂದು 21 ಟೈಮ್ಸ್ ಹೇಳ್ಕೋಬೇಕು. ಸೊ ಇದಾಗಿತ್ತು 3ನೇ ಟಿಪ್ಪು, ಓಕೆನಾ. ಅಂದರೆ ನಮ್ಮನ್ನು ನಾವು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್, ನೀವು ಕಪ್ಪುಗಿದ್ದೀರೋ ಬೆಳ್ಳಿಗಿದ್ದೀರೋ ಡಸಂಟ್ ಮ್ಯಾಟರ್, ಬ್ಯೂಟಿಫುಲ್ ಆಗಿದ್ದೀರೋ ಬ್ಯೂಟಿಫುಲ್ ಆಗಿಲ್ವೋ ಡಸಂಟ್ ಮ್ಯಾಟರ್, ಚೆನ್ನಾಗಿದ್ದೀರೋ ನೋಡೋಕ್ಕೆ ಚೆನ್ನಾಗಿಲ್ವೋ ಅದು ಡಸಂಟ್ ಮ್ಯಾಟರ್. ಆಮೇಲೆ ಪಿಂಪಲ್ಸು ಪಿಗ್ಮೆಂಟೇಷನ್ ಇದೆಯೋ ಪಿಂಪಲ್ಸು ಪಿಗ್ಮೆಂಟೇಷನ್ ಇಲ್ಲದೆ ಕ್ಲಿಯರ್ ಸ್ಕಿನ್ ಆಗಿದೆಯೋ ಡಸಂಟ್ ಮ್ಯಾಟರ್. ನಿಮ್ಮನ್ನ ನೀವು ಕೀಳಿರ್ಮೆ ಬೆಳೆಸ್ಕೋಬಾರ್ದು, ನಿಮ್ಮನ್ನ ನೀವು ಕಾನ್ಫಿಡೆಂಟಾಗಿ ನೋಡ್ಕೋಬೇಕು. ನಿಮ್ಮನ್ನ ನೀವು ಯಾವಾಗ್ಲೂ ಒಂದು ಮೇಲ್ವರೆಗೂ ನಿಮ್ಮ ಲೆವೆಲ್ ಮೇಲಿರಬೇಕು. ನಿಮ್ಮನ್ನ ನೀವು ಯಾವತ್ತೂ ಕೀಳಿರ್ಮೆ ಬೆಳೆಸ್ಕೊಳ್ಳೇಬಾರ್ದು, ಓಕೆನಾ. ನೀವು ಚೆನ್ನಾಗಿಲ್ಲ ಅಂದ್ರೂ ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ ಅಂತ ಯಾವಾಗ ಹೇಳ್ಕೊಂಬರ್ತೀರೋ ಒಳಗಿಂದ ನಿಮ್ಮ ಹಾರ್ಮೋನ್ಸ್, ಹ್ಯಾಪಿ ಹಾರ್ಮೋನ್ಸು ರಿಲೀಸ್ ಆಗುತ್ತೆ. ಸೊ ನಿಮ್ಮದು ಟಾಕ್ಸಿನ್ ಎಲ್ಲ ಹೊಟ್ಟೋಗುತ್ತೆ. ನಾನು ಹೇಳಿದ್ನಲ್ಲ, ಅದು ಡೈಲಿ ನಿಮ್ಮದು ಅದು ಹ್ಯಾಪಿ ಹಾರ್ಮೋನ್ಸು ಇಲ್ಲಿ ಅದು ರಿಲೀಸ್ ಆಗ್ತಾ ಇರುತ್ತೆ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಕೃಷ್ಣ ದೇವ್ರದ್ದು, ಅದೇ ರಾಧೆ ದೇವ್ರು ಇರ್ತಾರಲ್ಲ, ಸೊ ಅವ್ರು ತುಂಬ ಬ್ಯೂಟಿಫುಲ್ ಆಗಿರ್ತಾರೆ, ಓಕೆನಾ. ಸೊ ಅವ್ರದ್ದು ತುಂಬಾ ಕ್ಯೂಟ್ನೆಸ್ ಇರುತ್ತೆ ಅವ್ರದ್ದು ಮುಖದಲ್ಲಿ. ಸೊ ಅವ್ರದ್ದೊಂದು ಮಂತ್ರ, ಸೊ ಇದನ್ನು ಚಾಂಟ್ ಮಾಡೋರ್ದು ತುಂಬ ಬೆನಿಫಿಟ್ಸು ಸಿಕ್ಕಿದೆ. ಸೊ ಅದೆಲ್ಲ ರಿಸರ್ಚ್ ಮಾಡೇ ನಾನು ಈ ಒಂದು ಮಂತ್ರನ ಹೇಳ್ತಾ ಇರೋದು. ಸೊ ಯಾವ ಒಂದು ಮಂತ್ರ ಆಗಿರುತ್ತೆ ಅಂದರೆ, ಓಂ ಬೃಂದಾವನೇಶ್ವರಿ, ಬರ್ಕೊಳ್ಳಿ ಬೇಕಾರೆ, ಓಂ ಬೃಂದಾವನೇಶ್ವರಿ ವಿಶ್ವಸುಂದರಿ ನಮಃ ಅಂತ, ಓಕೆನಾ. ಸೊ ಇದು ರಾಧೆ ದೇವ್ರದ್ದು ಮಂತ್ರ, ಕೃಷ್ಣ ರಾಧಾ ಕೃಷ್ಣ ಅಂತಾರೆ ನೋಡಿ, ಸೊ ಆ ದೇವ್ರದ್ದು ಮಂತ್ರ, ಓಕೆನಾ. ಸೊ ಅವರು ತುಂಬ ಬ್ಯೂಟಿಫುಲ್ ಆಗಿರ್ತಾರೆ. ಸೊ ಅವರ ಒಂದು ಮಂತ್ರನ ಚಾಂಟ್ ಮಾಡೋದ್ರಿಂದ ನಮ್ಮ ಒಂದು ಬ್ಯೂಟಿ ಎನ್ಹ್ಯಾನ್ಸ್ ಆಗುತ್ತೆ, ಮತ್ತು ಪಿಗ್ಮೆಂಟೇಷನು ಪಿಂಪಲ್ಸು ಡಾರ್ಕ್ ಸ್ಪಾಟ್ಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಆ ಥರ ಮಂತ್ರ. ಏನು ಗೊತ್ತಾ ಫ್ರೆಂಡ್ಸ್, ಮಂತ್ರದಲ್ಲಿ ತುಂಬ ಪವರ್ ಇರುತ್ತೆ. ನಾನು ಹೇಳಿದ್ನಲ್ಲ, ಓಂ ನಮಃ ಶಿವಾಯ ನಾನು ಮಾಡ್ತಾ ಇರ್ತೀನಿ. ಸೊ ಅದು ಎಷ್ಟು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಅಂದರೆ ತುಂಬಾ ಜಾಸ್ತಿ ಆಗುತ್ತೆ, ಓಕೆನಾ. ಸೊ ನಾನು ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತೀನಿ. ಸೊ ಅದಾಯ್ತಾ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ನಿಮ್ಮ ತಲೆ ದಿಂಬಿನ ಕೆಳಗೆ ಚಕ್ಕೆ ಪೌಡರು ಮತ್ತು ಟರ್ಮರಿಕ್ನ ಇಟ್ಕೊಂಡು ಒಂದು ವೈಟ್ ಪೇಪರಲ್ಲಿ ಹಾಕ್ಬಿಟ್ಟು ದಿಂಬನ ಕೆಳಗೆ ಇಟ್ಬಿಟ್ಟು ಮಲಗಿ, ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ತೊಗೊಂಡು ನೀವು ನೀರಿಗೆ ಹಾಕಿ ನೀವು ಸ್ನಾನ ಮಾಡ್ಕೋಬೇಕಾಗತ್ತೆ. ಸೊ ಎಷ್ಟು ದಿನ ಮಾಡಬೇಕು ಅಂದರೆ ಒಂದು 3 ಮಂತ್ಸ್ ಮಾಡಿ, ಅವಾಗ ತುಂಬ ಬ್ಯೂಟಿಫುಲ್ ಸ್ಕಿನ್ ಬರುತ್ತೆ, ಓಕೆನಾ. ಸೊ ಇದೆಲ್ಲ ಟ್ರಿಕ್ನ ಫಾಲೋ ಮಾಡಿ. ಯಾಕೆ ಅದು ಅಂತ ಅದರದ್ದು ಲಾಜಿಕ್ಕು ಹೇಳ್ಬಿಡ್ತೀನಿ. ಏನಾಗುತ್ತೆ ಅಂದರೆ, ಅದನ್ನು ನಾವು ಯಾವಾಗ ನೀರಿಗೆ ಹಾಕಿ ಸ್ನಾನ ಮಾಡ್ತೀವೋ ನಮ್ಮ ಔರಾ ಕ್ಲೆನ್ಸ್ ಆಗುತ್ತೆ. ಸೊ ನಿಮಗೆ ಗೊತ್ತಿರ್ಬೋದು, ನಮ್ಮ ಒಂದು ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡೋದೇ ಚಂದ್ರ ಆಗಿರುತ್ತೆ, ಅಂದರೆ ಭಾವನೆಗಳನ್ನ ಬ್ಯಾಲೆನ್ಸ್ ಮಾಡೋದೇ ಚಂದ್ರ. ಅದರಿಂದನೇ ನಮಗೆ ಡಿಪ್ರೆಷನ್ ಮೋಡು ಅದೆಲ್ಲ ಡಿಪೆಂಡ್ ಆಗೋದು, ಹ್ಯಾಪಿ ಹಾರ್ಮೋನ್ಸು ರಿಲೀಸ್ ಆಗೋದು, ಓಕೆನಾ. ಸೊ ನಮ್ಮ ಔರಾ ಕ್ಲೆನ್ಸ್ ಆಗಿ ನೀಟಾಗಿದ್ದಾಗ ಮಾತ್ರ ನಾವು ಹ್ಯಾಪಿಯಾಗಿರೋಕ್ಕೆ ಸಾಧ್ಯ. ಸೊ ಅದು ಕ್ಲೆನ್ಸ್ ಮಾಡುತ್ತೆ. ಚಕ್ಕೆ ಪುಡಿ ಮತ್ತು ಅರಿಶಿನ, ಟರ್ಮರಿಕ್ಕು. ಸೊ ನಮ್ಮ ಔರಾ ಕ್ಲೆನ್ಸ್ ಆದಾಗ ಆಟೋಮೆಟಿಕ್ಕಾಗಿ ನಮ್ಮ ಮುಖದಲ್ಲಿ ಗ್ಲೋ ಬರುತ್ತೆ. ನಾನು ಹಂಗೆ ಮಾಡೋದು, ಡೈಲಿ ಮಾಡ್ತಾಯಿದ್ದೀನಿ. ಬಾತ್ರೂಮಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು, ವಾಶ್ರೂಮಲ್ಲೇ ಡಬ್ಬಗಳಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸೊ ಯಾವಾಗಲೂ ಹಾಕ್ಕೊಳ್ತಾ ಇರ್ತೀನಿ. ಉಪ್ಪು ಹಾಕೋತೀನಿ, ಚಕ್ಕೆ ಪುಡಿ ಹಾಕೋತೀನಿ, ಟರ್ಮರಿಕ್ ಹಾಕೋತೀನಿ. ಟರ್ಮರಿಕ್ ಏನು ಅಂದರೆ ಶುಕ್ರ ದೆಸೆನ ಇಂಪ್ರೂವ್ಮೆಂಟ್ ಮಾಡುತ್ತೆ, ದುಡ್ಡು ಕಾಸೂ ಚೆನ್ನಾಗಿ ಸಿಗುತ್ತೆ. ಪ್ಲಸ್ ನಮಗೆ ಯಾರೋ ಒಬ್ಬರು ಕೇಳ್ತಾ ಇರಲ್ಲ, ಯಾರ್ದೋ ಮದುವೆ ಸೆಟ್ಲ್ ಆಗಿಲ್ಲ, ಗುರುಬಲ ಅದೆಲ್ಲ ಬರುತ್ತೆ. ಗುರುಬಲ 2 ಥರನೂ ಬರುತ್ತೆ, ಒಂದು ಮದುವೆ ಆಗೋದಕ್ಕೂ ಬರುತ್ತೆ, ಮತ್ತು ಏನಾರ ಬಿಸ್ನೆಸ್ ಮಾಡಬೇಕಾದ್ರೆ ಅವ್ರದ್ದು ಕ್ಲಿಕ್ ಆಗುತ್ತೆ. ಸೊ ಆ ಥರ, ಓಕೆನಾ. ಸೊ ಆ ಥರ ಅಂದ್ಕೊಳ್ಳಿ. ಏನಾರ ನಮಗೆ ಕೆಲಸದಲ್ಲಿ ಚೆನ್ನಾಗಿ ದುಡ್ಡು ಕಾಸು ಬರಬೇಕು ಅಂದರೆ ಅದು ಕ್ಲಿಕ್ ಆಗುತ್ತೆ.
ಸೊ ಚಕ್ಕೆ ಪುಡಿ ಏನು ಅಂದರೆ ಬ್ಯೂಟಿನ ಎನ್ಹ್ಯಾನ್ಸ್ ಮಾಡುತ್ತೆ, ಪ್ಲಸ್ ನಿಮ್ಮ ಶುಕ್ರ ದೇಶನ ಇಂಪ್ರೂವ್ಮೆಂಟ್ ಮಾಡುತ್ತೆ. ಸಾಲ್ಟ್ ಏನು ಅಂದರೆ ನೆಗೆಟಿವಿಟಿನೆಲ್ಲ ಹೋಗ್ಸುತ್ತೆ. ಸೊ ಅದರಿಂದ ಮೂರೂ ಒಂದಿನ ನಾನು ಟರ್ಮರಿಕ್ ಸಾಲ್ಟ್ ಹಾಕೊಂಡಿರ್ತೀನಿ, ಅಂದರೆ ತುಂಬ ನನಗೆ ನೆಗೆಟಿವ್ ಯಾರು ಕಣ್ಣು ದೃಷ್ಟಿ ಹಾಕೋದು ಆ ಥರ ಎಲ್ಲ ಮಾಡಿದಾಗ ಅದು ಮಾಡಿರ್ತೀನಿ. ಸುಸ್ತಾದಂಗೆ ಆಗಿರುತ್ತೆ, ಅವರ ವೀಕ್ ಆಗಿರುತ್ತೆ ನಮ್ಮದು. ಸೊ ಅದನ್ನು ಮಾಡಿರ್ತೀನಿ. ನಮಗೆ ಚೆನ್ನಾಗಿ ಮುಖದಲ್ಲಿ ಗ್ಲೋ ಬರಬೇಕು ಅಂದಾಗ ನಾನು ಚಕ್ಕೆ ಪುಡಿ ಮತ್ತು ಟರ್ಮರಿಕ್ನ ಮಿಕ್ಸ್ ಮಾಡಿರ್ತೀನಿ. ಸೊ ನಿಮಗೆ ನನ್ನ ಸೀಕ್ರೆಟ್ ಹೇಳಿದೆ, ಓಕೆನಾ? ಸೊ ಬನ್ನಿ. ಸೊ ಲಾಸ್ಟ್ನೇದು ತುಂಬಾ ಚೆನ್ನಾಗಿರುವಂತಹ ಒಂದು ಮುದ್ರಾನ ಹೇಳ್ಕೊಡ್ತಿದ್ದೀನಿ, ಇಂದ್ರ ಮುದ್ರಾ ಅಂತ. ಫೇಸ್ ಬ್ಯೂಟಿ ಎನ್ಹ್ಯಾನ್ಸ್ ಮಾಡುತ್ತೆ. ನಿಮಗೆ ಪಿಗ್ಮೆಂಟೇಷನ್ನು, ಪಿಂಪಲ್ಸು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಎಲ್ಲ ಹೋಗಿ ನಿಮ್ಮ ಸ್ಕಿನ್ ಟೋನ್ ಚೇಂಜ್ ಆಗುತ್ತೆ, ಅಂದರೆ ಬೆಳ್ಳಗೂ ಆಗ್ತೀರಾ, ಚೆನ್ನಾಗೂ ಆಗುತ್ತೆ. ಎಲ್ಲರೂ ಮಾಡ್ತಾರೆ, ಇದು ತುಂಬ ಜನಕ್ಕೆ ಗೊತ್ತಿದೆ ಇದ್ರ ಬಗ್ಗೆ. ಇಂದ್ರ ಮುದ್ರಾ ಅಂತ, ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ಬನ್ನಿ ತೋರಿಸ್ತೀನಿ ಹೆಂಗೆ ಅಂತ. ಸೊ ನೋಡಿ ಫ್ರೆಂಡ್ಸ್, ನೀವೇನು ಮಾಡಬೇಕು ಅಂದರೆ ಹೆಬ್ಬೆರಳು, ಓಕೆನಾ, ಹೆಬ್ಬೆರಳು ಮತ್ತು ಕಿರು ಬೆರಳನ್ನ ಎರಡನ್ನೂ ಜಾಯಿಂಟ್ ಮಾಡಬೇಕು. ಸೊ ಈ ಮೂರನ್ನು ಟಚ್ ಆಗಬೇಕು. ಈ 3 ಬೆರಳು ಹಿಂಗಿರಬಾರ್ದು, ಟಚ್ ಆಗಬೇಕು, ಅಂದರೆ ಒಂದ್ರ ಪಕ್ಕ ಒಂದು ಹಿಂಗೆ ಜೋಡಿಸ್ಬೇಕು. ಸೊ ಅದೇ ಥರ ಈ ಕೈಯಲ್ಲೂ ಹಿಂಗೆ, ಓಕೆನಾ? ಸೊ ಇದನ್ನು ಇಂದ್ರ ಮುದ್ರಾ ಅಂತಾರೆ. ಸೊ ಇದೇನು ಅಂದರೆ ಫೇಸ್ ಬ್ಯೂಟಿ ಎನ್ಹ್ಯಾನ್ಸ್ ಮಾಡೋದಕ್ಕೆ, ಅಂದರೆ ಒಂದು ಮುಖದ ಸೌಂದರ್ಯನ ಇಂಪ್ರೂವ್ಮೆಂಟ್ ಮಾಡುತ್ತೆ. ಯಾಕೆ ಅಂತ ರೀಸನ್ನು ಹೇಳ್ತೀನಿ. ಯಾಕೆ ಅಂದರೆ ಇದನ್ನು ನಾವು ತೊಡೆ ಮೇಲೆ ಹಿಂಗೆ ಇಟ್ಕೋಬೇಕಾಗುತ್ತೆ. ಒಂದು ನಿಮಿಷ ತೋರಿಸ್ತೀನಿ. ಸೊ ನೋಡಿ, ತೈಸ್ ಮೇಲೆ ಹಿಂಗೆ ಇಟ್ಕೋಬೇಕು ಫ್ರೆಂಡ್ಸ್, ಓಕೆನಾ? ಸೊ ಈ ಥರ ಮಾಡಬೇಕಾಗತ್ತೆ. ಸೊ ಇದು ಏನು ಅಂದರೆ ಇಂದ್ರ ಮುದ್ರಾ ಅಂತಾರೆ. ಇದು ನಮ್ಮ ವಾಟರ್ ಎಲಿಮೆಂಟ್ನ ಸರಿ ಮಾಡುತ್ತೆ. ಅಂದರೆ ವಾಟರ್ದು ಸರಿಯಾಗಿ ನಮಗೆ ನೀರಿನ ಒಂದು ಇದು ಸರಿಯಾಗಿ ಆಗದೆ ಇದ್ರೇ ಪಿಗ್ಮೆಂಟೇಷನ್ನು, ಆಮೇಲೆ ಥೈರಾಯ್ಡ್ ಪ್ರಾಬ್ಲಮ್ ಆಗಿರ್ಬೋದು ಅದೆಲ್ಲ ಬರೋದು. ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ನಾನು ಹೇಳೋದು, ಪಿಂಪಲ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು ಅದೆಲ್ಲ. ಸೊ ವಾಟರ್ ಎಲಿಮೆಂಟ್ನ ಸರಿ ಮಾಡುತ್ತೆ ಯಾವಾಗ ಈ ಥರ ಮಾಡ್ತೀವೋ. ಸೊ ಎಷ್ಟೊತ್ತು ಮಾಡಬೇಕು ಅಂದರೆ ಒಂದು 10 ನಿಮಿಷ ಮಾಡಿ, ಡೈಲಿ ಮಾಡಿ, ಒಂದು ಸ್ವಲ್ಪ 1 ತಿಂಗಳವರೆಗೂ ಮಾಡಿ, ಅವಾಗ ಸರಿ ಹೋಗ್ಬಿಡುತ್ತೆ. ಪಿಂಪಲ್ಸು, ಪಿಗ್ಮೆಂಟೇಷನ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸೊ ಇದೆಲ್ಲರೂ ಮಾಡ್ತಾರೆ, ಮುದ್ರಾ ಥೆರಪಿನಲ್ಲಿ ಬರುತ್ತೆ ಫ್ರೆಂಡ್ಸ್ ಇದು. ಸೊ ಇದಕ್ಕೆ ಇಂದ್ರ ಮುದ್ರಾ ಅಂತ ಕರೀತಾರೆ, ಓಕೆನಾ? ಸೊ ಆ ಥರ. ಸೊ ಇದನ್ನು ನೀವು 10 ನಿಮಿಷ ಮಾಡಬೇಕಾಗುತ್ತೆ. ಸೊ ನಮ್ಮ ಬಾಡಿನಲ್ಲಿ 5 ಎಲಿಮೆಂಟ್ಸ್ ಇರುತ್ತೆ. ಯಾವ್ದ್ಯಾವುದು ಅಂದರೆ ಒಂದು ಅಗ್ನಿ ತತ್ವ ಮತ್ತು ಜಲತತ್ವ, ಪೃಥ್ವಿ ತತ್ವ, ವಾಯು ತತ್ವ ಮತ್ತು ಆಕಾಶ ತತ್ವ ಅಂತ ಹೇಳ್ತಾರೆ, ಓಕೆನಾ? 5 ತತ್ವ ಇರುತ್ತೆ. ಸೊ ಇದು ಜಲತತ್ವನೇ ನಮಗೆ ಸ್ಕಿನ್ ರಿಲೇಟೆಡ್ ಆಗಿರುತ್ತೆ. ಸೊ ನೋಡಿ, ಈ ಥರ ಹಿಂಗೆ ಇಟ್ಕೋಬೇಕು. ಹಿಂಗೆ ಇಟ್ಕೊಂಡು ಎಲ್ಲನೂ ಜಾಯಿಂಟ್ ಮಾಡಿಬಿಟ್ಟು ಈ ಥರ ಹಿಂಗೆ ಇಟ್ಕೋಬೇಕು, ಓಕೆನಾ? ಸೊ ಆ ಥರ. ಸೊ ಏನು ಅಂದರೆ 5 ಎಲಿಮೆಂಟ್ಸ್ ಇರುತ್ತಲ್ವಾ. ಸೊ 5 ಎಲಿಮೆಂಟ್ಸಲ್ಲಿ ಜಲತತ್ವನೇ ನಮ್ಮ ಒಂದು ಸ್ಕಿನ್ ಬ್ಯೂಟಿನ ಕಂಟ್ರೋಲಲ್ಲಿ ಇಟ್ಕೊಂಡಿರುತ್ತೆ. ಸೊ ಅದಕ್ಕೆ ನಾವು ಯಾವಾಗ ಈ ಥರ ಮುದ್ರಾ ಮಾಡ್ತೀವೋ ಕರೆಕ್ಟಾಗಿ ಅಲ್ಲೋಗಿ ಪ್ರೆಷರ್ ಪಾಯಿಂಟಿಗೆ ಟಚ್ ಆಗುತ್ತದು. ಸೊ ಆವಾಗ ನಮಗೆ ಕರೆಕ್ಟಾಗಿ ಅದಕ್ಕೆ ವಾಟರ್ ಸಪ್ಲೈ ಅಂತಾರೆ ನೋಡಿ, ಕರೆಕ್ಟಾಗಿರೋ ಒಂದು ನೀರಿನ ಒಂದು ಇದು ಸರಿಯಾಗಿ ಸಿಗುತ್ತೆ. ಡಿಹೈಡ್ರೇಷನ್ ಆಗೋದನ್ನು ತಪ್ಪಿಸುತ್ತೆ ಅಂತ ಅರ್ಥ. ನಿಮಗೆ ಗೊತ್ತಾ, ಥೈರಾಯ್ಡ್ ಇರೋರಿಗೆ, ಸೊ ನಾನು ಹೇಳಿದ್ನಲ್ಲ, ಬಲಗೈ ಕಿರು ಬೆರಳ್ದು ಈ ಮಧ್ಯದಲ್ಲಿ 2 ಪರ್ಪಲ್ ಪೆನ್ ತೊಗೊಂಡು ಈ ಮಧ್ಯದಲ್ಲಿ 2 ಹಿಂಗೆ ಉದ್ದ ಗೆರೆ ಥರ ಎಳ್ಕೋಬೇಕು. ಮತ್ತು ಇಲ್ಲಿ ವೋಟ್ ಹಾಕ್ತೀವಿ ನೋಡಿ ಎಲೆಕ್ಷನ್ದು, ಈ ಉಗುರು ಕೆಳಗಡೆ ಒಂದು ಪರ್ಪಲ್ದೊಂದು ಲೈನ್ ಹೇಳ್ಕೋಬೇಕು. ಇದೂ ಅಷ್ಟೇ ವಾಟರು ಜಾಸ್ತಿ ಆಗಂಗೆ ಬಾಡೀಲಿ ಮಾಡುತ್ತೆ. ಕಲರ್ ಥೆರಪಿಲಿ ಬರುತ್ತೆ ಇದು, ಓಕೆನಾ? ಆಕ್ಯುಪ್ರೆಷರಲ್ಲಿ ಒಂದು ಮೇನ್ ಇದು ಬರುತ್ತೆ, ಕಲರ್ ಥೆರಪಿ ಅಂತ. ಸೊ ಅದರಲ್ಲಿ ಬರೋದು ಇದು. ಸೊ ಅದನ್ನು ಹೇಳ್ತಾ ಇರೋದು. ಕೆಲವರೆಲ್ಲ ಕೇಳ್ತಿರಲ್ಲ, ಪಿಗ್ಮೆಂಟೇಷನ್ ಕಡಿಮೆ ಆಗಬೇಕು ಅಂದರೆ ಇದೆಲ್ಲ ಟ್ರೈ ಮಾಡಿ, 1 ಮಂತ್ ಮಾಡಿ, ಸರಿ ಹೋಗ್ಬಿಡುತ್ತೆ. ಸೊ ನಿಮಗೆ ಅದು ಕಡಿಮೆ ಆಗ್ತಾ ಇದೆ ಅಂದಾಗ ಈ ಮೆಥಡ್ನ ಸ್ಟಾಪ್ ಮಾಡಿ, ಇದು ಕಂಟಿನ್ಯೂಸ್ ಆಗಿ ಮಾಡಬಾರ್ದು. ಸೊ ನಿಮ್ಗೆ ಅದು ಸರಿ ಹೋದಾಗ, ಪಿಗ್ಮೆಂಟೇಷನ್ ಕಡಿಮೆ ಆಗ್ತಿದೆ ಅಂದ ತಕ್ಷಣ 1 ತಿಂಗಳು ಮೇಲೆ ತೊಗೋಬಾರ್ದು. ಅದು 1 ತಿಂಗಳೊಳಗೆ ಅಷ್ಟೇ ಸ್ಟಾಪ್ ಮಾಡಿಬಿಡಿ. ಕಲರ್ ಥೆರಪಿದು ನಾನು ಹೇಳೋದು. ಬೇರೆ ನೀವು ಇದು ಇಂದ್ರ ಮುದ್ರಾ ಅನ್ನಲ್ಲ, ಅದು ನೀವು ಡೈಲಿ ಮಾಡ್ಬೋದು. ಬ್ಯೂಟಿ ಎನ್ಹ್ಯಾನ್ಸ್ ಆಗುತ್ತೆ, ಚೆನ್ನಾಗಾಗುತ್ತೆ, ಕ್ಯೂಟಾಗಿ ಆಗ್ತೀರಾ. ಯಾವುದೇ ಒಂದು ಕಲೆಗಳು, ಪಿಂಪಲ್ಸು, ಪಿಗ್ಮೆಂಟೇಷನ್ ಬರಲ್ಲ. ನ್ಯಾಚುರಲ್ ಬ್ಯೂಟಿ ಆಗಿರ್ತೀರ, ಗೊತ್ತಾಯ್ತಾ? ಸೊ ಆ ಥರ ಯಾರಿಗೆ ಈ ಥರ ಬ್ಯೂಟಿಫುಲ್ ಸ್ಕಿನ್ ಬೇಕೋ ಅವರೆಲ್ಲ ಟ್ರೈ ಮಾಡಿ. ಸೊ ನೋಡಿ, ಮೊನ್ನೆ ನಾನು ಮೆಹಂದಿ ಹಾಕಿ ತೋರಿಸಿದ್ನಲ್ಲ ಫ್ರೆಂಡ್ಸ್, ನ್ಯಾಚುರಲಾಗಿ ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ, ಕಪ್ಪು ಕೂದಲೇ ಆಗಿರೋದು ಅದು. ಸೊ ಏನು ಅಂದರೆ ಅದು ಸಡನ್ನಾಗಿ ಆಗಲ್ಲ. ಏನು ಗೊತ್ತಾ, ಒಂದು 4-5 ಸಲ ನೀವು ಟ್ರೈ ಮಾಡ್ತಾಯಿದ್ರೆ ಅದು ಕ್ರಮೇಣ ಗ್ರೇ ಹೇರ್ ಆಗೋದನ್ನು ತಡೆಗಟ್ಟುತ್ತೆ. ಅಂದರೆ ಬಿಳಿ ಕೂದಲಾಗೋದನ್ನು ತಡೆಗಟ್ಟಿ ನ್ಯಾಚುರಲ್ ಆಗಿ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ನಿಮ್ಗೆ ಅಕಸ್ಮಾತ್ ಅದು ಹಾಕ್ಕೊಂಡು ಅದು ಕಪ್ಪಾಗ್ತಾ ಇಲ್ಲ ಅಂದಾಗ ಇನ್ನೊಂದು ಮೆಥಡ್ ಹೇಳ್ತೀನಿ. ಇಂಡಿಗೋ ಪೌಡರು ಮೆಹಂದಿ ಹಾಕ್ಕೊಂಡಿರ್ತೀರಲ್ಲ, ಸೊ ಮೆಹಂದಿ ಹಾಕ್ಬಿಟ್ಟು ಶಾಂಪೂನಲ್ಲಿ ವಾಶ್ ಮಾಡಲೇಬಾರ್ದು, ಹಾಗೆ ವಾಶ್ ಮಾಡಬೇಕು ನೀರಲ್ಲಿ. ಸೊ ನಾನು ಹಂಗೆ ಮಾಡಿರೋದು, ಓಕೆನಾ?
ಸೊ ಅದಾದಮೇಲೆ ನಾನು 2 ಡೇಸ್ ಬಿಟ್ಟೇ ಮಾಡೋದು ಸ್ನಾನ, ಅಂದರೆ ಶಾಂಪೂ ಹಾಕಿ ಮಾಡೋದು. ಶಾಂಪೂ ಜೊತೆಗೆ ನಾನು ಸಕ್ಕರೆ ಮತ್ತು ಕಾಫಿ ಪೌಡರ್ ಆ್ಯಡ್ ಮಾಡಿ ಮಾಡಿರೋದು. ನೋಡಿ ಶೈನಿಂಗ್ ಬಂದಿದೆ ಇವತ್ತು. ಸೊ ನೋಡಿ ತೋರಿಸ್ತಾ ಇದ್ದೀನಿ ಹತ್ರದಿಂದ, ನೋಡಿ ಪಳ ಹೊಳಿತಾ ಇದೆ. ಸೊ ಆ ಥರ ಫ್ರೆಂಡ್ಸ್, ಓಕೆನಾ. ಸೊ ಇದು ನ್ಯಾಚುರಲ್ ಆಗಿರುತ್ತೆ. ಸೊ ನೀವೇನು ಮಾಡಬೇಕು ಅಂದರೆ, ಮೆಹಂದಿ ಹಾಕಿ ವಾಶ್ ಮಾಡಿರ್ತೀರಲ್ಲ, ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ನೀವೇನು ಮಾಡಬೇಕು ಅಂದರೆ, ಇಂಡಿಗೋ ಪೌಡರ್ ತೊಗೊಂಡು ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಬಿಸಿ ನೀರು, ಉಗುರು ಬೆಚ್ಚಿರಾಗಿರೋ ಬಿಸಿನೀರಲ್ಲೇ ಕಲಿಸ್ಬೇಕು. ಆವಾಗಲೇ ಕಲರ್ ಬ್ಲ್ಯಾಕ್ ಆಗಿ ಬರುತ್ತೆ. ಬ್ಲ್ಯಾಕ್ ಅಂದರೆ ಅದೊಂಥರ ವೈಲೆಟ್ ಕಲರ್ ಥರ ಬರುತ್ತೆ, ಬಟ್ ನೋಡೋಕ್ಕೆ ಬ್ಲ್ಯಾಕ್ ಥರ ಇರುತ್ತೆ. ಸೊ ಆ ಥರ ಅದನ್ನು ಮಾಡಿದಾಗ ತುಂಬ ಚೆನ್ನಾಗಾಗುತ್ತೆ. ಯಾರೋ ಒಬ್ಬರು ನಂಗೆ ಕಮೆಂಟ್ ಮಾಡಿದರು, ನೂಪುರ್ದು ಮೆಹಂದಿ ಪ್ಯೂರ್ ಇಲ್ಲ ಅಂತ. ಯಾರು ಹೇಳಿದ್ದು ನೂಪುರ್ ಮೆಹಂದಿ ಪ್ಯೂರ್ ಇಲ್ಲ ಅಂತ? ಅದು ಸರ್ಟಿಫೈಡ್ ಕಂಪ್ನಿ, ಓಕೆನಾ. ಎಲ್ಲ ಕಡೆ ರಿಸರ್ಚ್ ಮಾಡಿ ಟಾಪ್ ಲೆವೆಲಲ್ಲಿದೆ ಅದು. ಸೊ ಅದಕ್ಕೆ ನಾನು ರೆಫರ್ ಮಾಡಿದ್ದು ನಿಮಗೆ, ಇಲ್ಲಾಂದರೆ ನಾನು ಮಾಡ್ತಾ ಇರಲಿಲ್ಲ. ಸೊ ನಾನು ಯೂಸ್ ಮಾಡ್ತಿದ್ದೀನಿ. ನಂದೇನು ನೋಡಿ, ಕೂದಲು ಚೆನ್ನಾಗೇ ಆಗಿದೆ, ಎಷ್ಟು ಉದ್ದ ಬಂದಿದೆ. ಅದು 4-5 ಸಲ ಕಟ್ಟು ಮಾಡ್ತಾನೇ ಇರ್ತೀನಿ ನಾನು ಯಾವಾಗಲೂ. ನಾನು ಯಾವಾಗ ಮಾಡ್ತೀನಿ ಅಂದರೆ ಅಮಾವಾಸ್ಯೆ ಮತ್ತು ಭಾನುವಾರದ ಹೊತ್ತು ಮಾಡ್ತಾನೆ ಇರ್ತೀನಿ. ಆಮೇಲೆ ಕೂದಲು ತಿಕ್ಕಾಗೂ ಬರುತ್ತೆ, ಚೆನ್ನಾಗೂ ಬೆಳೆಯುತ್ತೆ. ನಾನು ಏನೇನು ಹಾಕಿದ್ನಲ್ಲ ರೋಸ್ಮೇರಿ, ಅದೆಲ್ಲ ಮಾಡ್ಕೊಳ್ಳಿ. ಹೀಗೆ ತೋರಿಸ್ತಾ ಇರ್ತೀನಿ ಕೂದಲು ಬಗ್ಗೆ, ಇನ್ನೂ ತುಂಬ ಮಾಡ್ತಾ ಇರ್ತೀನಿ. ಸೊ ಆಮೇಲೆ ನಾನು ಎಲ್ಲರಿಗೂ ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ, ಗ್ರೇಟ್ಫುಲ್ ಆಗಿದ್ದೀನಿ. ಬಿಕಾಸ್ ನಂದು 3000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಇನ್ನೂ ಜಾಸ್ತಿನೇ ಆಗೋಗಿದೆ, 3100 ಅದೆಷ್ಟೋ ಚಿಲ್ಲರೆ ಆಗಿದೆ. ತುಂಬಾ ಥ್ಯಾಂಕ್ ಯು ಫ್ರೆಂಡ್ಸ್, ಬಿಕಾಸ್ ನಿಮ್ಮೆಲ್ಲರ ಒಂದು ಸಪೋರ್ಟಿಂದ ನನ್ನ ಚಾನಲ್ ಗ್ರೋ ಆಗೋಕ್ಕೆ ಸಾಧ್ಯ ಆಯಿತು. ಸೊ ನಾನು ತುಂಬ ಥ್ಯಾಂಕ್ಸ್. ತುಂಬ ಜನ ನನಗೆ ರೆಗ್ಯುಲರಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ. ದೀಪಾ ಆಗಿರ್ಬೋದು, ಸುಷ್ಮಾ ಆಗಿರ್ಬೋದು, ಆಮೇಲೆ ಸ್ಮಿತಾ ಗೌಡ ಆಗಿರ್ಬೋದು. ಸ್ಮಿತಾ ಗೌಡ, ನೀವು ಬೇಜಾರು ಮಾಡ್ಕೋಬೇಡಿ, ಒಂದು ಸಲ ನಾನು ನಿಮ್ಮದು ಹೆಸರು ಹೇಳಿರಲಿಲ್ಲ. ಸೊ ನೀವು ನನಗೆ ಕೇಳಿದ್ರಿ. ಆ್ಯಕ್ಚುಲಿ ನನಗೆ ಸಡನ್ನಾಗಿ ಹೆಸರು ಬರಲಿಲ್ಲ ನಿಮ್ಮದು. ಮತ್ತು ಅನುಪಮ ಗೌಡ ಆಗಿರ್ಬೋದು, ಮತ್ತು ಸುಧಾ ಆಗಿರ್ಬೋದು, ತುಂಬ ಜನ ಇದ್ದಾರೆ. ನನಗೆ ನೀವೇನು ಗೊತ್ತಾ, ಡೈಲಿ ನಂಗೆ ಕಮೆಂಟ್ ಮಾಡೋರು ಮಾತ್ರ ನಂಗೆ ಗೊತ್ತಾಗುತ್ತೆ, ಇಲ್ಲಾಂದರೆ ಗೊತ್ತಾಗಲ್ಲ ಫ್ರೆಂಡ್ಸ್, ಓಕೆನಾ. ಸೊ ಅವಾಗ ನನಗೆ ಈ ಹೆಸರುಗಳು ನೆನಪಿರುತ್ತೆ. ಸೊ ಆಮೇಲೆ ಇದು ಹಿತಾ ಪ್ರವೀಣ್ ಅಂತ, ಓಕೆನಾ. ಸೊ ಇನ್ನೂ ಯಾರ್ದಾರ, ಆಮೇಲೆ ಅಕ್ಷತಾ ಅಶೋಕ್. ಸೊ ಇವರೆಲ್ಲ ರೆಗ್ಯುಲರಾಗಿ ನಂಗೆ ಮಾಡ್ತಾರೆ. ಸೊ ಅದರಿಂದ ನನಗೆ ಅವ್ರ ನೇಮ್ಸ್ ಎಲ್ಲ ಚೆನ್ನಾಗಿ ನೆನಪಿರುತ್ತೆ. ಮತ್ತು ನಾನು ಎಲ್ಲರಿಗೂ ಯಾರು ನನಗೆ ಲೈಕ್ ಮಾಡ್ತಿದ್ದೀರೋ ಅವ್ರಿಗೂ ನಾನು ತುಂಬಾ ಥ್ಯಾಂಕ್ಫುಲ್ ಆಗಿದ್ದೀನಿ ಮತ್ತು ಗ್ರೇಟ್ಫುಲ್ ಆಗಿದ್ದೀನಿ. ಸೊ ಹಾಗೆಯೇ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ನೇ ನಾನು ಅಪ್ಲೋಡ್ ಮಾಡೋದು ನನ್ನ ಚಾನಲ್ನಲ್ಲಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಹೋಗ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಮತ್ತು ಯಾರ್ದಾರ ಹೆಸರು ಹೇಳಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ, ಬಿಕಾಸ್ ಸಡನ್ನಾಗಿ ನನಗೆ ನೆನಪಾಗ್ತಿಲ್ಲ, ಅದಕ್ಕೋಸ್ಕರ, ಓಕೆನಾ. ಸವಿತಾ ಆಗಿರ್ಬೋದು, ಇನ್ನೂ ತುಂಬ ಜನ ಇದ್ದಾರೆ. ನಂಗೆ ಹಂಗೆ ಡೈಲಿ ಮಾಡ್ತಿದ್ರೆ ತುಂಬ ನೆನಪಿರುತ್ತೆ. ಬಟ್ ದೀಪಾ ಮತ್ತು ಹಿತಾ, ಸುಷ್ಮಾ ಆಗಿರ್ಬೋದು, ಮತ್ತು ಯಾರು ಹಾಗೆ ಕೆಲವ್ರದ್ದೆಲ್ಲ ಅನುಪಮ ಮೈಸೂರವರು. ಸೊ ನೋಡಿ, ನಮ್ಮ ಮೈಸೂರವ್ರದ್ದು ನೆನಪಿರುತ್ತೆ. ಸೊ ಆ ಥರ. ಸೊ ಇವರೆಲ್ಲ ಡೈಲಿ ಮಾಡೋದ್ರಿಂದ ನನಗೆ ನೆನಪಾಗ್ತಾ ಇರುತ್ತೆ. ಸೊ ಯಾರ್ದಾರ ಹೆಸರು ಹೇಳಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಸೊ ನಿಮ್ಮದು ಸಪೋರ್ಟ್ ಹೀಗೆ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.